ಕೌಶಲ್ಯ ಕೌಶಲ್ಯ ನನ್ನ ಪ್ರೀತಿಯ ಗಂಡನಿಗೆ ನಿಮ್ಮ ಪ್ರೀತಿಯ ಹೆಂಡತಿ ಕೌಶಲ್ಯ ಬರೆದಿರುವ ಕೊನೆಯ ಪತ್ರ. ಇಷ್ಟು ದಿನ ನನ್ನ ಗಂಡನಾಗಿ ಪೋಷಣೆ ಮಾಡಿದ್ದೀರಾ. ಇಷ್ಟು ದಿನ ನಿಮ್ಮಿಂದ ನಾನು ಯಾವ ಸುಖವೂ ಕಾಣಲಿಲ್ಲ. ಅದಕ್ಕೆ ನಮ್ಮ ಮನೆಯ ಮುಂದೆ ಹೊಸದಾಗಿ ಬಂದಿರುವ ಪ್ರಭಾಕರ್ ಅವನನ್ನು ಕಂಡು ನನಗೆ ತುಂಬಾ ಪ್ರೀತಿಯಾಗಿದೆ. ಅವರು ಕೂಡ ನನ್ನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದಾರೆ. ನಾವಿಬ್ಬರು ಈಗ ಓಡಿ ಹೋಗುತ್ತಿದ್ದೇವೆ. ನಮ್ಮನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಹಾಗೆ ನಮಗೆ ಟಾರ್ಚರ್ ಕೂಡ ಕೊಡಬೇಡಿ. ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡಿ. ಇಂತಿ ನಿಮ್ಮ ಪ್ರೀತಿಯ ಕೌಶಲ್ಯ. ನೀನ್ ಹೋಗಿ ಅಂತಂದು ಮನ್ಸದ ಮೇಲೆ ಮಲ್ಕೊಳೋದು ಬಿಡೋದಾಗತ್ತಾನ? ಸಾಧ್ಯನೇ ಇಲ್ಲ. ಯಾಕೇಳು, ಇನ್ನೊಂದ್ ಲೈಟ್ ತಂದೆ ತರ್ತೀನಿ, ಕಡಿಗೂ ಮೊಬೈಲ್ ಟಾರ್ಚ್ ಹಾಕೊಂಡು ಜೀವನ ಕಳಿತೀನಿ, ಕೊನೆಗೂ ಇನ್ನೊಂದು ಲೈಟ್ ತಂದೆ ತರ್ತೀನಿ. ಹೋಗ್ ಹೋಗ, ನೀನಿಲ್ದೆ ನಿನ್ನೊಬ್ಬ. ಪವಿತ್ರ ಅವರೇ ಏನ್ ಗಿಳಿ ರಂಗೋಲಿ ಹಾಕಕಿಂತೀರಾ? ಇಲ್ಲ, ಹಂದಿ ರಂಗೋಲಿ ಹಾಕಂತೀನಿ. ಅಯ್ಯಯ್ಯಪ್ಪ, ಅದನ್ನು ಕೂಡ ಹಾಕ್ತೀರಾ? ಬಾಳ್ ಚಲೋ ಆಯ್ತಪ್ಪ. ಹಿಂಗ್ ಮಾಡಿದ್ರ ವರ್ಕೌಟ್ ಆಗಲ್ಲ. ಪವಿತ್ರ ಅವರೇ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೋಡಕ್ ಯಾಕೆ ಹೋಗ್ತಿ? ತುಂಬ ಹಚ್ಕೊಂಡ್ ಮಕ್ಕೋ ಹೋಗು. ಮಾಡಕ್ ಉದ್ಯೋಗ ಇಲ್ಲ, ಇನ್ನೊಬ್ರ ಮನೆ ಮುಂದ್ ಬಂದ್ ಹಾಡ್ತಾವ. ಇನ್ನೊಬ್ರ ಮನೆ ಮುಂದ್ ಹಾಡಾಡಕ್ ಬಂದ್ಬಿಡ್ತಾವ. ನೀ ಹಿಂಗಿರೋದಕ್ಕ ಅವ್ರನ್ನ ನೋಡ್ ಹಾಡಕತ್ತಿದ್ದು. ಕೇಳೋಗ ಒಂದ್ ಏನಂತ ಹೇಳಿ. ಏನ್ ಮಾಡಕತ್ತಿದ್? ಬಿಡಾಕ್ ಬರಲ್ಲ ಒಂದೆರಡ. ನೀ ಅದಕ್ಕ ಏನ್ಲ ನನ್ನ ಹೆಂಡತಿ ನೋಡಿ ಹಾಡಾಡಕತ್ತಿ ಅಂತ? ಯಾಕ ಬೇಕನ? ನಾನ್ ಯಾಕೆ ನಿಮ್ ಹೆಂಡತಿ ನೋಡಿ ಹಾಡಲ್ರಿ? ನನ್ನ ಹೆಂಡತಿ ಓಡಿ ಹೋಗ್ಯಾಳ ಅನ್ನೋದಕ್ ನಾನು ನೆನಪು ಮಾಡ್ಕೊಂಡು ಹಾಡಾಡಕಿದ್ದೀನಿ. ಇನ್ನೊಬ್ರ ಹೆಂಡತಿ ನೋಡಿ ಹಾಡಾಡಿದ್ರೆ ಬಿಟ್ಟಾರ? ಕಾಲ್ ಮಾಡಿ ನೀವು ನೆತ್ತಿ ಹೊಡಿತಾರ ನಮ್ಮನ್ನ. ನೀ ಹಿಂಗತೆ ಮಾಡೋದಕ್ಕ ನಿನ್ನ ಹೆಂಡತಿ ಮಗಲ ಮನೆ ಪ್ರಭಾಕರನ್ ಜೊತೆ ಓಡ್ಯಾಳ ಮಗನ ತಿಳ್ಕ. ಹಿರಿಯರ್ ಹೇಳ್ಯಾರ, ನಮ್ ವಸ್ತು ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕಂತ. ಅದಕ್ಕ ಇಲ್ಲೇ ಹುಡುಕಾಡಕಿಂತೀನಿ ನಾನು. ಹೌದಲ್ಲ ಮಗನ, ನಿನ್ನ ಹೆಂಡತಿ ಓಡ್ಯೋದಕ್ಕೆ ಅಲ್ಲಿ ಇಲ್ಲಿ ಹುಡುಕಾಕ್ ಬಂದಾನ ಮಗ. ನಾ ಏನೋ ಬಿಡ್ತೀನಿ ಮಗನ, ಬಾಲೆ. ಅದ್ರ ಜೊತೆ ಏನ್ ಹಚ್ಚಪ್ಪ ಅಂತವ್ರ 10 ಮಂದಿ ಬಂದ್ ಹಾಡಿದ್ರು ನಾ ಏನ್ ಕ್ಯಾರ ಅನ್ನಲ್ಲ. ನೀ ಚಿಂತೆ ಮಾಡಬೇಡ. 7 ಜನ್ಮಕ್ಕೂ ನೀನ ನನ್ನ ಗಂಡ, ನೀನ ನನ್ನ ನಕ್ಲಿಗಳು, ನೀನ ನನ್ನ ವೀಕ್ನೆಸ್. ನೋಡಕತ್ತಿಲ್ಲ, ನನಗೂ ಏನ್ರ ವರ್ಣನ ಮಾಡು. ಹೌದೌದು, ಅದಕ್ಕ ಬಂದವ ನಿಂತ್ಕೊಂಡ ನೋಡಲ್ಲಿ ನೋಡ್ಕೊಂತ. ಬಾಲೆ ಮಗನ ಐತ್ ನಿಂದ ಇನ್ನೊಂದ್ಸಲಿ. ಬಂದ್ರ ಬರ್ರಿ ಒಳಗ. ನಾಯಿ ಚೂ ಬಿಡ್ತಾನ, ನಾಯಿ ಚೂ ಬಿಡ್ತಾನ. ಇರೋದ್ ಇಟ್ ನಾಯಿ ಇಟ್ಕೊಂಡ್ ಎಷ್ಟ್ ಆಟಾಡ್ತಿರಿ ಬರ್ರಿ. ಜರಿಕೆ ಐತೆ ಅದಕ್ಕನ. ಸರ್, ಕೌಶಲ್ಯ ಅವ್ರ ಮನಿ ಯಾವ್ದ್ರಿ? ಸರ್, ಅವ್ರ ಮನೆಯವ್ರು ಇಲ್ಲೇ ನಿಂತಾರ ನೋಡ್ರಿ, ಅವ್ರನ್ನ ಕೇಳಿ. ಸರ್, ಕೌಶಲ್ಯ ಅವ್ರ ಹಸ್ಬೆಂಡ್ ನೀವ? ಸರ, ಒಂದ್ ಟೈಮ್ನ್ಯಾಗ ಅವನ್ ಹೆಂಡತಿ ಆಗಿದ್ದ, ಈಗ ಮಗಲ ಮನೆ ಪ್ರಭಾಕರನ್ ಹೆಂಡತಿ ಅವನ್ ಜೊತೆ ಓಡಾಡ್ಬಿಟ್ಟಾಳ. ಸಾಹೇಬ್ರ, ಅಲ್ಲೇ ನೋಡ್ತೀರಿ, ತಲೆ ಕೆಡ್ಸ್ಬಿಟ್ರಿ. ಇಲ್ಲಿ ನೋಡ್ರಿ, ಬಗಲ್ತಿರ್ತಾವ. ಒಂದ್ ವಿಷಯ ಹೇಳ್ರಿ. ಕೌಶಲ್ಯ ಅವರು ಒಂದು ಕಂತ್ ಡ್ಯೂ ಮಾಡ್ಯಾರ್ರಿ, ಅದನ್ನ ಕಟ್ಟಬೇಕಾಗಿತ್ತು. ಕಟ್ಟದ ನಮಗ್ ಸಂಬಂಧ ಇಲ್ರಿ. ಬರದಿದ್ರ ಅಷ್ಟೇ ಹೇಳ್ರಿ, ನಾವು ಸಂಬಂಧ ಇದೀವಿ. ಅದಕ್ಕೆ ಏನ್ ನಡೆಯಾಗುತ್ತೈತೆ ಅನ್ನೋದು ಅರ್ಥ ಆಗೋದು ನನಗೆ. ಅದನ್ನ ಬಿಡಿಸಿ ಹೇಳ್ಬೇಕ ನಿಮ್ಗ. ಹೇಳ್ರಿ. ಹೋಗ್ಯಾವ ನೋಡ್ರಿ, ಅಲ್ಲೇ ಹೋಗಿ ಕೇಳೋರಿ. ಎಲ್ಲಿಗೆ ಹೋಗ್ಯಾರ್ರಿ? ಅಡ್ರೆಸ್ ಕೊಡ್ರಿ, ಹೋಗಿ ಸುಮಾರು. ಅಡ್ರೆಸ್ ಗಿಡ್ರೆಸ್ ಕೇಳಿದ್ರೆ ತಲೆ ಕೆಡ್ತ ತಮ್ಮ ನಿನ್ನ ಮ್ಯಾಗ ನನಗ. ಮತ್ತೆ ಬಿಡಿಸಿ ಹೇಳ್ರಿಪ್ಪ, ನನಗೇನು ಅರ್ಥ ಆಗೋದು. ಹಂಗ ಅದನ್ನ ಬಿಡಿಸಿ ಹೇಳ್ರಿ ನಿನಗ. ಹೇಳಪ್ಪ. ನನ್ನ ಸಿಮ್ ತಗೊಂಡು ನಿನ್ನೊಬ್ಬ ಫೋನ್ ಯೂಸ್ ಮಾಡ್ತಾನಂದ್ರ ಮತ್ತೆ ಎಷ್ಟು ಮಿಟ್ಟಿಗಿರ್ಬೇಕವ. ಅದ ಏನು ಗೊತ್ತಿಲ್ರಿ ನನಗ. ಕಂತ ಡ್ಯೂ ಆಗೈತೆ, ಅದನ್ನ ಕಟ್ರಿ. ಹಾಳಾಗಿ ಹೋಗ. ಹೋಗ್ಯ ನೋಡಕ್ಕ ಹೋಗ್. ಸರ ಬರ್ರಿ ಇಲ್ಲಿ. ಈಗ ನಿಮ್ಮ ಸಿಮ್ ತಗೊಂಡು ಬೇರೆ ಫೋನ್ ಯೂಸ್ ಮಾಡಕೋತಾನಲ್ರಿ, ಆ ನಂಬರ್ ಕೊಡ್ತೀರ? ನಾ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ತೀನಿ. ಸರ್, ಒಂದ್ ಮಾತು ಹೇಳ್ತೀನಿ, ಕೇಳ್ತೀರ? ಹೇಳ್ರಿ ಸರ್. ಆಕ್ಸಿಡೆಂಟ್ ಆದ್ರೂ ಇನ್ಶೂರೆನ್ಸ್, ಹೌದು. ಸತ್ರುನು ಇನ್ಶೂರೆನ್ಸ್, ಕೊಡ್ತೀವ್ರಿ. ಹೆಂಡತಿ ಸತ್ರುನು ಇನ್ಶೂರೆನ್ಸ್. ಕೊಡ್ತೀವ್ರಿ. ಹೆಂಡತಿ ಓಡಿ ಹೋದ್ರ ಅದಕ್ಕೆ ಯಾಕೆ ಇನ್ಶೂರೆನ್ಸ್ ಮಾಡಲ್ರಿ? ಅದೊಂದು ಮಾಡಿ ಕೊಡ್ರಿ, ಅನುಕೂಲ ಆಗತ್ತಲ್ಲ. ಐಡಿಯಾ ಚೆನ್ನಾಗೈತ್ರಿ. ನಾನು ನಮ್ಮ ಮೇಲಧಿಕಾರಿಗೆ ಮಾತಾಡ್ತೀನಿ ರೀ. ಮಾಡ್ಬೋದು, ಇದು ಭಾಳ ಜನ ಹೆಲ್ಪ್ ಆಗುತ್ತೆ.
ಆಡಪ್ಪ ಪುಣ್ಯವ್ ಕಟ್ಗಿಂತೀನಿ ದಿನ ಹಾಕಿ ಓಡೋದಕ್ಕಿನ್ ನೆನೆಸಿ ಕುಡ್ದ್ರ ಜೀವ ಕಳೀತೀವಿ ನಾವು. ಸರ್ ಅದ್ ಕಂತು ಏ ಕಂತ ಅನ್ನಬೇಡ, ಸುಮ್ಮನೆ ಹೋಗ್ಬೇಕು. ಪವಿತ್ರ ಪವಿತ್ರ ಏನ್ರಿ ಒಮ್ಮೆ ಬಗ್ಲಾಗ ಬ್ಯಾಗ್ ಹಾಕೊಂಡ್ ಎಲ್ಲಿ ಹೊಂಟ್ರಿ? ಇಲ್ಲ ಈಗ ಅರ್ಜೆಂಟ್ ಹಿಮಾಲಯಕ್ಕೆ ಹೋಗಿ ತಂದ್ರ ನಾವ್ ಇಬ್ಬರಿಗೆ ಮಕ್ಕಳ ಅಂತ ಅದಕ್ಕ ಹೊಂಟೇನಿ ಅರ್ಜೆಂಟ್ ಈಗ. ಹಿಮಾಲಯಕ್ಕೆ ಹೋಗಿ ಮಂಚ ತಗೊಂಬಂದ್ರ ಮಕ್ಕಳ ಯಾರಿಗೆ ಹೇಳ್ಬೇಡ ಅಂತಾರ. ಮನಿ ಕಡೆ ಹುಷಾರು, ನಾಯಿ ಕಟ್ಟು ಅವ ಎದ್ರಿ ಮನೆ ಹುಷಾರ್ ನೋಡ. ಬಂದಿಗೆ ನಾನು ಒಳಗ ಹೋದ್ ಕೂಡ್ಲೆ ಸ್ವಲ್ಪ ಫೋನ್ ಗೀನ್ ಹಚ್ಚ್ರಿ ನನಗ. ಫೋನು ಇಲ್ಲೇ ಬಿಟ್ಟು ಹೊಂಟೆ ನಾನು. ಫೋನ್ ಇಲ್ಲಿ ಬಿಟ್ಟು ಹೊಂಟ್ರಿ ನೀ ಅಲ್ಲಿ ಅದೇ ಸತ್ಯ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು? ಇದು ಒಂದಲ್ಲ. ಹಾ ಈಗ ಒಂದ್ ಐಡಿಯಾ ಹೇಳ್ತೀನಿ ನಿನಗೆ. ಏನು? ಇದನ್ನ ಹಿಡ್ಕ. ಇದ್ರಾಗ ತುಳಸಿ ಗಿಡ ಹಚ್ಚಿನಿ. ದಿನ ಇದಕ್ ನೀರ್ ಹಾಕ, ಚಿಗುರ್ತೈತಿ. ಇದು ಚಿಗುರಿದ್ರ ನಾ ಆರಾಮ್ ಅದಿನಂತ ಲೆಕ್ಕ. ಇಲ್ಲಂದ್ರ ಇದು ಒನಿಕ್ಕ ನನ್ ಗಂಡ ಕೊಟ್ಟಕ್ಕಂದನ ಅಂತ ಲೆಕ್ಕ. ಇದು ಬೇರೆ ಐತೆ. ಎಷ್ಟು ದಿನ ಹೋಗ್ತಿರ್ ನನ್ ಬಿಟ್ಟು? ಬಾಳ ಇಲ್ಲ, ಒಂದ ತಿಂಗಳ. ಒಂದು ತಿಂಗಳ ಹಿಂಗೋಗಿ ಹಂಗ ಬಂದ್ಬಿಡ್ತೀನಿ. ಒಂದು ತಿಂಗಳದಾಗ ಇದನ್ನ ಬಾಡತ್ತೋ ಚಿಗುರುತ್ತೋ ಯಾರಿಗ್ ಗೊತ್ತು? ನೀರ್ ಹೆಂಗ ಹಾಕ್ತಿ ಹಂಗತೆ. ಆಯ್ತ್ರಿ. ನಾ ಬ್ಯಾಡ ಅಂದ್ರ ನೀರ್ ಹಾಕ್ಬೇಡ, ಬೇಕಂದ್ರ ನೀರ್ ಹಾಕ್. ಆಯ್ತಾಯ್ತು. ಇದು ಯಾವಾಗ ಒಣಗತ್ತ? ನೀವ್ ಚಿಂತೆ ಮಾಡ್ಬೇಡ್ರಿ, ನಾ ನೀರ್ ಹಾಕೊಂತ ಇರ್ತೀನಿ. ನಾ ಕೂಳು ನೀರ್ ಬಿಡ್ತೇನೆ, ಖರೆ ಇದಕ್ ನೀರ್ ಹಾಕೋದ್ ಬಿಡಂಗಿಲ್ಲ. ಪರವಾಗಿಲ್ಲ, ಇದಕ್ ನೀರ್ ಹಾಕೋದ್ ಮರಿಬೇಡ. ನೀ ಬದುಕಿದ್ರೆ ಸಾಕಲ್ಲ. ಮಂಚ ತರ ಮಟ ಬರ್ಲ್ಯಾ? ಮಕ್ಳ ಆಗ್ಬೇಕಲ್ಲ. ಆಯ್ತು ಹೋಗ್ಬರ್ರಿ. ಬರ್ತೀನಿ ನಾನು. ಹೋಗ್ಬರ್ರಿ. ಹುಷಾರಿ ಯಾವ ಬಂದ್ಗಿಂದನ. ನೀವು ಹುಷಾರ್ರಿ. ಇದಕ್ ನೀರ್ ಹಾಕ್ಬೇಕು ನಾನು. ನಾ ಕೂಳು ಬಿಟ್ರು ಚಿಂತಿಲ್ಲ, ಇದಕ್ಕೆ ದಿನಾ ನೀರ್ ಹಾಕ್ಬೇಕು ನಾನು. ಹಾಕ್ತೀನಿ, ತರ್ತೀನಿ ಈಗ ಹೋಗಿ. ಐಡಿಯಾನ ಸೂಪರ್ ಐಡಿಯಾ ಕೊಟ್ಟ ನನ್ ಗಂಡ ಬಲವಂಡ. ಇನ್ಮೆ ಮಾಡ್ತ ನಾನು ಚಂಡ ರಣಚಂಡ. ನನ್ನ ಗಂಡಗ ಊಟ ಹಾಕ್ಬೇಕು ನಾನು. ಏನ್ ಕುಡಿ, ನೀರ್ ಕುಡಿ. ನೀ ಬದುಕ್ಬೇಕು ಯಪ್ಪ. ಮಂಚ ತರಬೇಕು, ನನಗ್ ಮಕ್ಕಳಾಗ್ಬೇಕು, ನೀ ಇನ್ನ ಚಿಗುರ್ಬೇಕು. ನನ್ನ ಬಂಗಾರ ಹೆಂಗೈತ ಏನ? ಹಿಮಾಲಯಕ್ಕೆ ಹೋಗೈತಿದ್ರಿ ಹಣ ಎತ್ತ. ಅಷ್ಟು ದೂರ ಹೋಗಿ ಮಂಚ ತರದಿತ್ತ? ಏನ್ ಮಾಡಕ್ಕಾಗಲ್ಲ. ಓ ನೀರಾವರಿ ನಡೆಗಿಂದಿತ್ತಪ್ಪ ಇಲ್ಲಿ. ಯಾಕ್ರಿ ಪವಿತ್ರ ಅವ್ರೆ ನೀರ್ ಹಾಕಾಗಿಂತೀರಾ? ಮತ್ ನಿನ್ ಕಣ್ಣಿಗೆ ಹೆಂಗ್ ಕಾಣಕತ್ತತಿ? ಅದಕ್ಕೂ ಮುಂಚೆ ನಿಮ್ ಯಜಮಾನ್ರು ಕಾಫಿ ಕುಡಿತಾರ, ಶುಗರ್ ಗುಳ್ಗಿ ತಗೊಂತಾರ, BP ಗುಳ್ಗಿ ತಗೊಂತಾರ. ಅವನ್ನೆಲ್ಲಾ ಹಾಕ್ಬೇಕಿಲ್ರಿ ಮತ್ತೆ? ನಿನಗ್ ಯಾಕೆ ಬೇಕು? ಹಂಗಲ್ಲ, ಅದ್ರ ದುಡಿನ ಸಂಸಾರ ಮಾಡಿಬಿಡ್ರಲ್ಲ. ಅದ್ ನನ್ನ ಇಷ್ಟ, ನೀ ಏನ್ ಕೇಳ್ತೀಯೋ? ಮುಚ್ಕೊಂಡ್ ಕೆಲ್ಸ ಮಾಡಿ ಹೋಗ. ಅಷ್ಟೇ ಯಾಕೆ ಸಿಟ್ಟಿಗೆ ಹೋಗಿರಿ? ಬರ್ತಾವ ನಮ್ಮ ಮನಿ ಮುಂದ್ ಬಂದಿರ್ತಾವ, ಬರ್ತಾವ ನಮ್ಮ ಮನಿ ಮುಂದ್ ಬಂದಿರ್ತಾವ. ನಮ್ದು ಮೈಯನ್ ತಿಂಡಿ. ಹೆಚ್ಚಾಗಿದ್ದಕ್ಕ ಬಂದ್ ನಿಂತಿ ಹೋಗು. ಅಂತಲ್ಲ ಹೇಳಿದ್ರೆ ಅರ್ಥ ಆಗುತ್ತೆ. ಮತ್ತೆ ಕಲ್ಲು ಅಷ್ಟೇ ಯಾಕೆ ಕರ್ಕೊಂತೀರಿ? ಹೊಕ್ಕಿ ಬಿಡ್ರಿ. ಮತ್ತೆ ನಿನ್ನ ಕರ್ಕೊಂತೆ ಅಂತೆ ಸಿಟ್ಟು ಮಾಡಬೇಡ್ರಿ. ಮಾಡ್ತೀನಿ ತಡಿ ಒಂದು. ನೆನ್ನರ ಚಲೋ ಇತ್ತಲ್ಲ ಇದು, ಇದಕ್ಕೇನಾಯ್ತು ಅಂದ್ರ ನನ್ನ ಗಂಡ ಸತ್ತು ಹೋದ್ನ. ಯವ್ವ, ಇದು ಚಿಗದ್ರೆ ನಾ ಬದುಕುತ್ತೀನಿ, ಇದು ಒಣಗಿದ್ರೆ ನಾ ಸತ್ತಿನ ಅಂತ ತಿಳ್ಕೊ ಅಂದ. ಅದು ಹಂಗ ಆತ ಯವ್ವ. ಇಲ್ಲೇ ಇದ್ದು ದವಾಖಾನಿಗರ ತೋರ್ಸ್ಕೊಳ್ಳೋದ್ ಬಿಟ್ಟು, ಆಯುರ್ವೇದಿಕ್ ಸಾಲಿಗರ ಹೋಗೋದ್ ಬಿಟ್ಟು ಇವ ಹಿಮಾಲಯಕ್ಕೆ ಹೋಗಿ ಪ್ರಾಣನ ಕಳ್ಕೊಂಡಲ್ಲ ಯವ್ವ. ನಾ ಹಂಗ ಬದುಕ್ಲೆ ಯವ್ವ? ಈ ಕಡೆ ಮಕ್ಕಳು ಇಲ್ಲ, ಈ ಕಡೆ ಗಂಡನೂ ಇಲ್ಲ. ನಾ ಏನ್ ಮಾಡ್ಲೆ ಯವ್ವ? ನನ್ ಬಿಟ್ಟು ಹಾದ್ಯ ಯವ್ವ? ನಾ ಏನ್ ಮಾಡ್ಲೆ? ನನ್ನ ಹಡ್ದ. ಯಾಕ್ರಿ ಶ್ರೀಮತಿ ಪವಿತ್ರ ಅವ್ರೆ
ಎಲ್ಲಿ ಶ್ರೀಮತಿನೋ ಶ್ರೀಮತಿ ಅನ್ನೋದ ಹೊಯ್ಕೊಂತ ಹೋಗೈತಿ. ನೀವ್ ಹೇಳೋದು ನನಗ ಅರ್ಥ ಆಗ್ಲಿಲ್ಲ. ನೀವ್ ಹೇಳೋದೇ ಅರ್ಥ ಆಗೋಲ್ಲಲ್ರಿ. ನನ್ನ ಗಂಡ ಏನಾದ್ರಿ? ಅದಕ್ಕ ಗಿಡ ಬಾಡೈತಿ, ನಿಮ್ ಗಂಡನ ಮಾಯ ಆಗ್ಯಾನ. ಮುಂದೆ ಹೇಳ್ರಿ, ಮತ್ತೇನೈತಿ? ಮುಂದೆ ಏನ್ ಹೇಳು? ತುಳಸಿ ಗಿಡಕ್ಕೆ ದಿನ ನೀರ್ ಹಾಕು, ಅದು ಚಿಗದ್ರಿದ್ರೆ ನಾ ಬದುಕದಂಗ, ಅದು ಒಣಗದ್ರ ನಾ ಸತ್ತಂಗ ಅಂತೇಳಿ ನನಗೆ ಹೇಳಿ ಹಿಮಾಲಯಕ್ಕೂ ಅದ. ಹಂಗಾರ ಸತ್ತ ಹೋಗ್ಯಾನ್ರಿ ಆಗ. ಅನ್ಬೇಡ, ಹೊಟ್ಟಿನ ಉರೆಕ್ಕತ್ತದ ನಂದು. ನಿಮ್ಮನ್ನ ನೋಡೋದ್ ಆಗೋಲ್ರಿ ನಮ್ಮನ್ನ ಮಾಡಕ್ಕಿಂತ. ಮಕ್ಕಳು ಬೇಕಂತೇಳಿ ಹಾಡ, ಅವನು ಇಲ್ಲ ಮಕ್ಕಳು ಇಲ್ಲ, ಇದೊಂದು ಗಿಡ ನನ್ನ ಕೈಯಾಗ ಕೊಟ್ಟು ಹೋದ. ಅವ ಅಲ್ಲಿ ನೀವಿಲ್ಲಿ, ಮಕ್ಳ ಅಂದ್ರ ಮತ್ತೆ ಹೆಂಗ ಆಗ್ತಾವ್ರಿ? ಮಕ್ಕಳು ಕೊಡವನ ಹೋಗ್ಯಾನಂತ ಹೊಯ್ಕೊಳಕತ್ತೀನಿಲ್ಲ, ಮತ್ತೇನ್ ಕೇಳ್ತೀವ ಅಲ್ವಾ? ಈ ಪವಿತ್ರ ಅವ್ರೆ, ಗಿಡ ಅಂತೂ ಒಣಿಗ್ ಹೋಗೈತಿ. ನಿನ್ನೂ ಒಂದ್ ಗಿಡ ತಂದು ಹಾಕಿದ್ರ ಆತಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಿಮಗೂ ವಯಸ್ಸೈತಿ, ನನಗೂ ವಯಸ್ಸೈತಿ. ನಾನು ಮುದಿ ಹೋಗಿಲ್ಲ, ನೀವು ಮುದಿ ಹಾಕಿಲ್ಲ. ನನ್ನ ಹೆಂಡತಿ ಓಡಿ ಹೋಗ್ಬಿಟ್ಟಾಳ. ಅದಕ್ಕ ನಿನ್ನ ಗಂಡ ಹಿಮಾಲಯಕ್ಕೆ ಮಂಚ ತರ ಕೊಟ್ಟಿನ ಅಂತ ಮಂಚನ ಹೇರಿ ಹೋಗ್ಬಿಟ್ಟ ಮ್ಯಾಗ. ಮುಂದೆ ಅದಕ್ ನಾವು ನೀವು ಏನು ನಿಮ್ ವಿಚಾರ ಹೆಂಗೈತಿ ಅಂತ ತಿಳ್ಕೊಬೇಕ. ಏ ಎದ್ದೋಗ, ಮಾಡ ಕೆಲ್ಸ ಮಾಡ ಹೋಗ. ಬಂದಾನಿಲ್ಲ ಕೇಳಾಕ, ಹೋಗೋ, ನನ್ ತಲೆ ಕೆಡ್ಸಕ್ ಹೋಗ್ಬೇಕು. ಬೇರೆ ವಿಚಾರ ಮಾಡ್ರಿ. ಸಮಾಜ ಒಪ್ಪಬೇಕಲ್ಲೋ. ಅದೇ ಯಾಕೆ ಒಪ್ಪಲ್ರಿ ಸಮಾಜ? ನಿಮ್ ಮನ್ಯಾಗ ಕಿರಾಣಿ ಏನ್ರ ಇಲ್ಲಂದ್ರ ಸಮಾಜ ಬಂದ್ ಕೇಳತ್ತಾನ? ಈ ನಿನ್ ಗಂಡ ಸತ್ತಾನಂದ್ರ ಸಮಾಜ ಬಂದೈತೇನ? ಇಲ್ಲಿ ಇಲ್ಲ. ಸಮಾಜ ಎಲ್ಲಿ ಐತಿ? ಸಮಾಜ ನೀ ಹೇಳೋದ್ ಯಾಕೋ ನನಗೂ ಕರೆಕ್ಟ್ ಅನ್ಸಾಕತ್ತೈತಿ. ಈಗ ನನ್ ಗಂಡ ಇಲ್ಲ, ನಾ ಒಬ್ಬಾಕಿ ಪ್ರಪಂಚದಾಗ ಬರ್ಕೋದು ಒಚ್ಚೈತಿ. ಅಷ್ಟೇ ಯಾಕೆ ಹೆದರ್ತಿದಿ? ಹೆದರಬೇಕಲ್ಲ. ನಾನಿಲ್ಲ ಅಂದ್ರ ನೀ ನನ್ ಮದ್ವೆ ಆಗ್ತಿ? ನೀವು ಅಂದ್ರ ನಾ ಎಲ್ಲದಕ್ಕೂ ಸಿದ್ಧನ. ಖರೇನು? ಸತ್ಯನು? ಪ್ರಾಮಿಸ್? ಸತ್ಯ. ಪವಿತ್ರ, ನಾನ್ ಇಲ್ಲಿ ಮಾತಾಡಕತ್ತೀನಿ, ಅಲ್ಲಿಂತ್ರ ಬರಾಕತ್ತೈತಿ ವಯಸ್ಸು. ಇಲ್ಲೇನಾರ ಯಾರು? ಪವಿತ್ರ, ಇವನ್ ಮನೆಗೆ ಏನ್ ಮಾಡಕತ್ತೀವಿ? ವಾ, ನನ್ ಮನೆ ಇರೋದ ಅಲ್ಲಿ. ನೀವಿನ್ನೂ ಬದುಕೀರ? ಹಾ, ಏನ್ ಮಾತಾಡಕತ್ತೀನಿ? ನೀವು ಸತ್ಯರ ಅಂತ ತಿಳ್ಕೊಂಡಿನ್ರಿ ನಾನು. ನಿನಗೇನ್ ಹೇಳಿದ್ದೆ ನಾನು? ನೀವ ಹೇಳಿದ್ರಲ್ಲ, ತುಳಸಿ ಗಿಡ ಇದು ಎಲ್ಲಿ ಮಠ ಇರತ್ತ ಅಲ್ಲಿ ಬರ್ತಾನೆ ಅಂತ ಹೇಳಿಲ್ಲ. ಅದು ಒಣಗದ್ರ ನಾ ಸತ್ತಂಗಂತ ನೀ ಹೇಳಿದ್ದಿಲ್ಲ. ಅದಕ್ ನೀರ್ ಹಾಕಂತ ಹೇಳಿದ್ದಿಲ್ಲ. ಹಾಕಿನಿ, ಮಾರನೇ ದಿವಸ ಒಣಗಿತ್ತದು. ನೀರ್ ಹಾಕಿರ ಅದ ಹೆಂಗ ಒಣಗತ್ತ? ನಡ್ರಿ ತೋರಿಸ್ತೀನಿ, ನಡ್ರಿ ಬಾ ಬರ್ರಿ. ನೋಡಂಬ. ಮಮ್ಮಿ ಅಪ್ಪ ಮಮ್ಮಿ ಯಾರ ಜೋಡಿ ಹೊಂಟಾಳ? ಎಲ್ಲ ಕಣ್ ಕಾಣಾಗಿಲ್ಲ ನೋಡಿ, ಇಲ್ಲ ಐತಿ ಇಲ್ಲಿ. ಹಾ, ತುಳಸಿ ಗಿಡ ಮತ್ತಲ್ಲ ಎಲೆಯರ ಐತಿ ನಿನಗ? ತುಳಸಿ ಗಿಡಕ್ಕ ಜಾಲಿ ಗಿಡಕ್ಕ ವ್ಯತ್ಯಾಸ ಗೊತ್ತೈತಿ? ಜಾಲಿ ಗಿಡ ತುಳಸಿ ಗಿಡದಾಗ ಹೆಂಗ ಬಂತು? ಬೇಕಂತನ ಯಾರ ನೋಡಿ ತಂದ ಹಚ್ಚಾರದನ. ಯಾರ್ ತಂದಿಟ್ರು ಏನೋ ಗೊತ್ತಿಲ್ಲ ನನಗ. ನಾ ಅದ ಹಂಗಾಗೈತೆ ಅಂತ ತಿಳ್ಕೊಂಡಿ, ಸತ್ಯ ಅಂತ ತಿಳ್ಕೊಂಡಿ ನಾನು. ಅದೆಲ್ಲ ಬಿಡು. ನೀನು ಅಲ್ಲಿ ಹೋಗಿ ಅಲ್ಲಿ ಏನ್ ಮಾಡಕತ್ತಿ? ನೀ ಸತ್ಯ ಅಂತ ತಿಳ್ಕೊಂಡ ಅವನ ಜೊತೆ ಮದುವೆಯಾಗಿ ಜೀವನ ಮಾಡಕತ್ತಿದ್ದೆ. ನಿನ್ನ ಬಿಡಲ್ಲ ಇವತ್ತು, ಇಬ್ರನ್ನು ಕೊಲೆ ಮಾಡಿ 8 ವರ್ಷದಿಂದ ಅವ್ರ ಅಪ್ಪಾಜಿ ಆಗಕ್ ಆಗ್ಲಿಲ್ಲ. ಅದಕ್ಕ ಈಗ ನಾನ್ ಅಪ್ಪಾಜಿ ಆಗೀನಿ.